ಲೇಖ. ಸಾರಿ ರೀ, ನನಗೆ ವಿಷಯ ಗೊತ್ತಾಗಿದೆ ಅಂತ ನಿಮಗೆ ಮುಜುಗರ ಆಗ್ತಿರ್ಬೋದು. ಆದರೆ ನಾನು ಅಕಸ್ಮಾತಾಗಿ ಕೇಳಿಸ್ಕೊಂಡಿದ್ದೆ ಅಡ್ವಾಂಟೇಜ್ ಆಗೋಯ್ತು. ಇಲ್ಲ ಅಂದಿದ್ರೆ ನೀವು ಚೆಕಪ್ಗೆ ಹೋಗೋಕ್ಕಾಗ್ತಿರ್ಲಿಲ್ಲ. ಆಂಟಿನೂ ನಿಮ್ಮ ಜೊತೆ ಒಳಗಡೆ ಬಂದು ಆಮೇಲೆ ಅವ್ರಿಗೆ ವಿಷಯ ಗೊತ್ತಾಗಿ ದೊಡ್ಡ ಆಭಾಸ ಆಗೋಗ್ತಾಯಿತ್ತು. ನನಗೆ ಅರ್ಥ ಆಗಿತ್ತು ಪ್ರೇಮ್. ನೀವು ಸಡನ್ನಾಗಿ ಬಂದು ಛತ್ರ ನೋಡಬೇಕು ಅಂತ ಅಮ್ಮನ ಕೇಳಿದಾಗ ನಿಮಗೆ ವಿಷಯ ಗೊತ್ತಾಗೋಯ್ತಲ್ಲ ಅನ್ನೋ ಶಾಕ್ ಒಂದು ಕಡೆ, ಹೇಗಾದರೂ ಮಾಡಿ ಅಮ್ಮನ್ನ ಅವಾಯ್ಡ್ ಮಾಡಲೇಬೇಕಲ್ಲ ಅನ್ನೋದು ಇನ್ನೊಂದು ಕಡೆ. ನಾನು ಬ್ಲ್ಯಾಂಕ್ ಆಗಿ ಹೋಗ್ಬಿಟ್ಟಿದ್ದೆ. ಮತ್ತೆ ಈಗೇನು ಮಾಡಬೇಕು ಅಂತೀಯ ಸಾಕ್ಷಿ? ನನಗೇನೂ ತೋಚ್ತಿಲ್ಲ ಸ್ವಾತಿ. ದೇವ್ರ ಹತ್ರ ಸಾವಲ್ ಸರ ಕೇಳ್ಕೊಂಡು ಹೋಗಿದ್ದೆ, ಅದು ಸುಳ್ಳಾಗಿರ್ಲಪ್ಪ ಅಂತ. ಆದರೆ ದೇವರು ನನ್ನ ಪಾಲ್ಗಿಲ್ಲ. ಕೊನೆಗೂ ನಾನು ಸೋತು ಹೋಗ್ಬಿಟ್ಟೆ. ಪ್ರೆಗ್ನೆನ್ಸಿ ಕನ್ಫರ್ಮ್ ಆಗ್ಬಿಡ್ತು. ಈ ವಿಷಯನ ಅನಿರುದ್ಧಗೆ ಹೇಳಬೇಕು ಅನಿಸುತ್ತಾ ಸಾಕ್ಷಿ? ಎಂಥ ಪ್ರಶ್ನೆ ಕೇಳ್ತಿದ್ಯಾ ಸ್ವಾತಿ? ಅವತ್ತು ಜಾಹ್ನವಿ ಸೀಮಂತ ದಿನ ಎಷ್ಟೆಲ್ಲ ರಾಧ ಅಂತ ಆಯಿತು ಕೇಳು ಪ್ರೇಮ್ನ. ಅನಿ ಹೇಗೆ ಬಿಹೇವ್ ಮಾಡಿದ್ರು ಅಂತ ತುಂಬಾ ಚೀಪಾಗಿ ಬಿಹೇವ್ ಮಾಡಿದ್ರು. ಇಷ್ಟೆಲ್ಲ ಆದಮೇಲೂ ಮತ್ತೆ ಒಂದು ಮುಖ ನೋಡೋದ ಸಾಧ್ಯನೇ ಇಲ್ಲ. ನನ್ನ ಪಾಲಿಗೆ ಅವನು ಸತ್ತೋದ. ಒಂದು ವೇಳೆ ಈ ವಿಷಯ ನಾನು ಅವ್ನಿಗೆ ಹೇಳಿದ್ರು ಕೂಡ ಮಗು ನಂದಲ್ಲ ಅನ್ನೋ ಅಷ್ಟು ನೀಚ ಅವನು. ಅಂಥ ಕರ್ಮ ನಿನ್ಗೆ ಯಾಕೆ ಬೇಕು ಸಾಕ್ಷಿ? ತೆಗ್ಸೋದೇ ಒಳ್ಳೇದು. ಸ್ವಾತಿ, ಡಾಕ್ಟರ್ ಆಗಿ ನೀನು ಈ ಮಾತು ಹೇಳ್ತಿದ್ಯಾ? ನಾನು ಬರೀ ಡಾಕ್ಟರ್ ಅಲ್ಲ ಅಕ್ಕ, ಅದಕ್ಕಿಂತ ಮುಂಚೆ ನಾನು ನಿನ್ನ ತಂಗಿ. ನಿನ್ನ ಫ್ಯೂಚರ್ ಬಗ್ಗೆ ಕನ್ಸರ್ನ್ ಇರೋದ್ರಿಂದನೇ ಹೇಳ್ತಿರೋದು. ನೋಡು, ಈಗ 2 ಆಪ್ಷನ್ಗಳನ್ನ ಇಟ್ಕೊಂಡು ನೀನೇ ಯೋಚನೆ ಮಾಡು. ನಿನ್ನ ಮಗುನ ಉಳಿಸ್ಕೊಳ್ಳೇಬೇಕು ಅಂದರೆ ಮೊದಲು ಅಪ್ಪ ಅಮ್ಮನಿಗೆ ಉತ್ತರ ಕೊಡಬೇಕು. ಏನಂತ ಹೇಳ್ತೀಯ ಹೇಳು? ಅದನ್ನು ನೆನೆಸ್ಕೊಳ್ಳೋಕ್ಕೋ ಕಷ್ಟ ಆಗ್ತಾ ಇದೆ. ಅನಿರುದ್ಧ ನನ್ನನ್ನು ಅಷ್ಟೊಂದು ತುಚ್ಛವಾಗಿ ಕಂಡ ಮೇಲೆ ಅವನ ಮಗುನ ನಾನು ಹೊಟ್ಟೆಯಲ್ಲಿ ಇಟ್ಕೊಂಡು ಬೆಳೆಸ್ಬೇಕಾ ಅನ್ನಿಸ್ತಿದೆ. ಅವನ ಪ್ರತಿರೂಪನ ನಾನು ಈ ಪ್ರಪಂಚಕ್ಕೆ ಕೊಡಬೇಕಾ? ನೆನೆಸ್ಕೊಂಡ್ರೆ ಅಸಹ್ಯ ಅನ್ನಿಸ್ತಿದೆ ಸ್ವಾತಿ. ಸಾಕ್ಷಿ, ನೀನು ಯಾವುದನ್ನು ಬೇಗ ಡಿಸೈಡ್ ಮಾಡಬೇಕು. ತಡ ಆದರೆ ಅಬಾರ್ಷನ್ ಮಾಡೋಕ್ಕೂ ಪ್ರಾಬ್ಲಮ್ ಆಗುತ್ತೆ. ನಾನಿಲ್ಲಿದ್ದರೆ ನಿಮ್ಮಿಬ್ಬರಿಗೆ ಮಾತಾಡೋದಕ್ಕೆ ಮುಜುಗರ ಆಗ್ಬೋದು. ನೀವು ಮಾತಾಡ್ಕೊಳ್ಳಿ, ನಾ ಹೊರಡ್ತೀನಿ. ನೀನು ಹೇಳ್ತಿರೋದು ಸರಿ ಸ್ವಾತಿ. ನಾನು ಹಿಂದಿನನ್ನೆಲ್ಲ ಮರೆತು ಎಲ್ಲರಿಂದ ದೂರ ಹೋಗಬೇಕು ಅಂತ ಡಿಸೈಡ್ ಮಾಡಿದ್ದೀನಿ. ಅದಕ್ಕೆ ಮುಂಬೈ ಕೆಲಸಕ್ಕೆ ಅಪ್ಲೈ ಮಾಡಿದ್ದು. ಈಗಲ್ಲಿ ಹೊಸ ಕೆಲಸ, ಹೊಸ ಊರು, ಹೊಸ ವಾತಾವರಣದಲ್ಲಿ ಈ ಭಾರ ಹೊತ್ಕೊಂಡು ಬದುಕೋದು ತುಂಬ ಕಷ್ಟ ಆಗುತ್ತೆ. ಈ ಎಲ್ಲ ಸಮಸ್ಯೆಗಳಿಗೆ ಪರಿಹಾರ ಸಿಗಬೇಕು ಅಂದರೆ ನಾನು ಇದನ್ನು ತೆಗೆಸಲೇಬೇಕು. ನೋಡಿ ಸಾಕ್ಷಿ, ಅಪ್ಪ ಹೇಗಿದ್ರು ಊರಲ್ಲಿಲ್ಲ. ನಾನು ಲೇಡಿ ಡಾಕ್ಟರ್ ಹತ್ರ ಅಪಾಯಿಂಟ್ಮೆಂಟ್ ತೊಗೋತೀನಿ. ನೀನು ಅಮ್ಮಂಗೇನಾದರೂ ಕಾರಣ ಹೇಳಿ ಹಾಸ್ಪಿಟಲ್ಗೆ ಹೋಗ್ಬಾ. ಅಲ್ಲೇ ಅಡ್ಮಿಟ್ ಆಗಬೇಕಾ? ಇಲ್ಲ ಅಕ್ಕ, ಅರ್ಧ ದಿನದಲ್ಲೇ ಮನೆಗೆ ವಾಪಸ್ ಕಳಿಸ್ತಾರೆ. ಅಲ್ಲ ಸ್ವಾತಿ, ಯಾರಾದರೂ ನೋಡಿದ್ರೆ ಏನು ಅಂದ್ಕೊಳ್ಳಲ್ಲ? ಅಪ್ಪ ಅಮ್ಮನಿಗೆ ಗೊತ್ತಿರೋರು ಯಾರಾದರೂ ಅಲ್ಲಿ ಸಿಕ್ಬಿಟ್ರೆ? ಅವತ್ತು ನೀನೇ ನೋಡಿದೆ ಅಲ್ಲ, ನಾನು ಅಪ್ಸೆಟ್ ಆಗಿ ರೋಡಲ್ಲೆಲ್ಲ ಓಡಾಡ್ತಾ ಇರೋವಾಗ ಅಮ್ಮನ ಫ್ರೆಂಡು ಗಾಯತ್ರಿ ಅವ್ರು ಬಂದು ಅಮ್ಮನ ಹತ್ರ ಎಲ್ಲ ಹೇಳಿಬಿಟ್ರು. ಈ ವಿಷಯನೂ ಹಾಗೆ ಗೊತ್ತಾಗ್ಬಿಟ್ರೆ, ಮೈ ಗಾಡ್.
ಸಾಕ್ಷಿ, ಹೇಗಿದ್ರೂ ಹೊಸ ಜಾಬ್ಗೆ ಅಪಾಯಿಂಟ್ಮೆಂಟ್ ಆಗಿದೆಯಲ್ಲ, ಅಮ್ಮನಿಗೆ ಮೆಡಿಕಲ್ ಚೆಕಪ್ ಮಾಡಿಸ್ಬೇಕು ಅಂತ ಹೇಳಿದ್ರಾಯ್ತು. ಅಷ್ಟಕ್ಕೂ ಹಾಸ್ಪಿಟಲ್ನಲ್ಲಿ ಯಾರಾದರೂ ನೋಡಿದ್ರೆ ಹೇಗೋ ಮ್ಯಾನೇಜ್ ಮಾಡು. ಸರಿ ಬಿಡು, ನೀರಲ್ಲಿ ಇಳಿದ್ಮೇಲೆ ಚಳಿ ಏನು ಮಳೆ ಏನು ಅನ್ನೋ ಹಾಗಿದೆ ನನ್ನ ಪರಿಸ್ಥಿತಿ. ಎಲ್ಲ ನಾನೇ ಮೈ ಮೇಲೆ ತಂದ್ಕೊಂಡಿದ್ದು. ನನಗೆ ಯಾಕೆ ಬೇಕಿತ್ತು ಸ್ವಾತಿ ಹಣೆ ಬರ? ಅಪ್ಪ ಅಮ್ಮ ಹೇಗೆ ಬೆಳೆಸಿದ್ರು ನನ್ನ, ಮೋಸ ಮಾಡಿಬಿಟ್ಟೆ ಅವ್ರಿಗೆ. ಸಾಕ್ಷಿ, ಸಮಾಧಾನ ಮಾಡ್ಕೋ. ಈಗದನ್ನೆಲ್ಲ ಯೋಚನೆ ಮಾಡಿದ್ರೆ ಏನು ಪ್ರಯೋಜನ? ಪ್ರಾಕ್ಟಿಕಲಾಗಿ ಯೋಚನೆ ಮಾಡಬೇಕಲ್ವಾ? ಸಾಕ್ಷಿ, ನಾಳೆ ನಾನು ಡಾಕ್ಟರ್ ಹತ್ರ ಅಪಾಯಿಂಟ್ಮೆಂಟ್ ತೊಗೊಂಡು ಎಲ್ಲ ಅರೇಂಜ್ ಮಾಡ್ತೀನಿ. ನೀನು ಧೈರ್ಯವಾಗಿರು. ಹಲೋ. ಎಸ್, ಬೇಗ ಬೇಗ ಕೆಲಸ ನಡಿಬೇಕು. ನಮ್ಮ ಹತ್ರ ಟೈಮ್ ಜಾಸ್ತಿ ಇಲ್ಲ, ಯಾವುದೇ ಎಕ್ಸ್ಕ್ಯೂಸ್ ಇಲ್ಲ. ಬಾಸ್ ಭಾಳ ಸೀರಿಯಸ್ ಆಗಿ ಹೇಳಿದ್ದಾರೆ. ಎಕ್ಸ್ಕ್ಯೂಸ್ ಮೀ, ನೀವು ಯಾರು? ಜಸ್ಟ್ ಅ ಮೊಮೆಂಟ್. ಹಾಂ, ನಾನು ಹೇಳಿದೆಲ್ಲ ಅರ್ಥ ಆಯ್ತಲ್ವಾ? ಏನೇ ಕನ್ಫ್ಯೂಷನ್ಸ್ ಇದ್ದರೂ ನನಗೆ ವಾಪಸ್ ಕಾಲ್ ಮಾಡಿ. ಬಾಯ್. ಏನು ಕೇಳಿದ್ರಿ? ನೀವು ಯಾರು ಅಂತ. ನೀವ್ಯಾರು? ಎಕ್ಸ್ಕ್ಯೂಸ್ ಮೀ, ನಮ್ಮನೆಗೆ ಬಂದು ನನ್ನೇ ಯಾರು ಅಂತ ಕೇಳ್ತಾ ಇದ್ದೀರಾ? ನೀವ್ಯಾರು ಅಂತ ಮೊದಲೇ ಹೇಳಿ. ನತಾಶಾ. ಯಾವ ನತಾಶಾ? ಪ್ರೈವೇಟ್ ಸೆಕ್ರೆಟರಿ. ಪರ್ಸನಲ್ ಸೆಕ್ರೆಟರಿನಾ? ಯಾರಿಗೆ? ಸಾರಿ, ಐ ಆಮ್ ಬ್ಯುಸಿ ರೈಟ್ ನೌ. ನಿಮ್ಮ ಜೊತೆ ಆಮೇಲೆ ಮಾತಾಡ್ತೀನಿ, ತುಂಬ ಕೆಲಸ ಇದೆ.
ನತಾಶಾ ಹಿಯರ್. ನಾನು ಹೇಳಿದ ಕೆಲಸ ಏನಾಯಿತು? ಓಕೆ, ಆದಷ್ಟು ಬೇಗ ಆಗಬೇಕು. ಡಿಸೈನ್ ರೆಡಿ ಇದೆಯಾ? ಬಾಸ್ ಕೇಳ್ತಾ ಇದ್ದಾರೆ. ಆದಷ್ಟು ಬೇಗ ಆಗಬೇಕು. ನೋ ಮೋರ್ ಡಿಲೇ. ಓಕೆ, ಯಾ, ಯು ಬೆಟರ್ ಟೇಕ್ ಕೇರ್. ಮಾವ, ಯಾರಮ್ಮ ಅದು? ಗೊತ್ತಿಲ್ಲ ಮಾವ, ನಾನು ಇದನ್ನೇ ಕೇಳಿದೆ. ನೋಡಿ ಹೇಗೆ ಕಾಲ್ ಮೇಲೆ ಕಾಲು ಹಾಕೊಂಡು ಕೂತಿದ್ದಾಳೆ. ಯಾರೋ ನತಾಶಾ ಅಂತೆ. ಯಾರಮ್ಮ ನೀವು? ಜಸ್ಟ್ ಅ ಮಿನಿಟ್ ಸರ್. ಹಾಂ ನೋಡಿ, ಕೊಟೇಶನ್ನ ಬೇಗ ನನಗೆ ಮೇಲ್ ಮಾಡಿ. ನಾನು ಬಾಸ್ ಹತ್ರ ಮಾತಾಡಿ ಅಪ್ರೂವಲ್ ತಗೊಳ್ತೀನಿ. ಬೆಟರ್ ಬಿ ಕ್ವಿಕ್. ಓಕೆ, ಏನೇ ಡೌಟ್ ಇದ್ದರೂ ಈಗಲೇ ಕ್ಲಾರಿಫೈ ಮಾಡ್ಕೊಳ್ಳಿ. ಐ ಡೋಂಟ್ ವಾಂಟ್ ಎನಿ ಮೆಸ್ ಟುಮಾರೋ. ಓಕೆ? ಸತ್ಯದೇವ್ ಯಾರು? ಗೊತ್ತಿಲ್ಲ ನನಗೆ. ನಿನ್ನೆ ಕೇಳಿದ್ದು. ಯಾರಮ್ಮ ನೀನು? ಎಸ್ ಸರ್. ಯಾರ ಪರ್ಮಿಷನು ಇಲ್ಲದೆ ನಮ್ಮ ಮನೇಲಿ ಬಂದು ಹೀಗೆ ಕೂತಿದ್ಯಲ್ಲಮ್ಮ? ಯಾರು ಬರಕ್ಕೆ ಹೇಳಿದ್ರು ನಿನ್ನ? ನಮ್ಮ ಬಾಸ್. ಯಾರಮ್ಮ ನಿಮ್ಮ ಬಾಸು? ನಾನೇ. ನಾನೇ ಇವ್ರ ಬಾಸ್. ಓ, ನೀನಾ ಇವ್ರ ಬಾಸು? ಹೌದ್ರಿ, ನಾನೇ ಇವ್ರ ಬಾಸ್. ಕೆಲಸ ಇಲ್ಲ, ಕಾರ್ಯ ಇಲ್ಲ. ನೀನು ಒಬ್ಬ ದೊಡ್ಡ ಬಾಸ್. ಕೇರ್ ಆಫ್ ಫುಟ್ಪಾತ್ ನೀನು. ನಿನಗೊಬ್ಬ ಪ್ರೈವೇಟ್ ಸೆಕ್ರೆಟರಿ. ಯಾರ್ರೀ ಹೇಳಿದ್ದು ನಾನು ಕೇರ್ ಆಫ್ ಫುಟ್ಪಾತ್ ಅಂತ? ದಿನ ಕಳೆದು ಬೆಳಗಾಗೋ ಹೊತ್ತಿಗೆ ದೊಡ್ಡ ಕ್ರಾಂತಿ ಮಾಡೋ ತಾಕತ್ತಿರೋ ನಾನು ಕೆಲಸ ಕಾರ್ಯ ಇಲ್ಲದೆ ಇರ್ತೀನ? 100 ಜನಕ್ಕೆ ಅನ್ನ ಹಾಕೋ ಶಕ್ತಿ ಇರೋ ನಾನು ಸುಮ್ಮನೆ ಇರ್ತೀನ? ಇನ್ನು ಸ್ವಲ್ಪ ದಿನ ನಿಮಗೆ ದೊಡ್ಡ ಶಾಕ್ ಕೊಡೋಕ್ಕೆ ರೆಡಿ ಆಗ್ತಾ ಇದ್ದೀನಿ. ನೀವು ಪ್ರಿಪೇರ್ ಆಗಿರಿ. ಶಾಕ ಅಂಥದ್ದೇನು? ಇದುವರೆಗೂ ನೀ ಕೊಟ್ಟಿರೋ ಶಾಕ್ ತಡ್ಕೊಳ್ಳೋದೇ ನಮಗೆ ಕಷ್ಟ ಆಗಿದೆ. ಅದ್ರ ಮೇಲೆ ಇನ್ನೊಂದು ಶಾಕು. ಇದು ಬೇರೆ ಥರದ ಶಾಕ್ ಯಜಮಾನ್ರೆ. ನೀವು ನನ್ನನ್ನು ಚಿತ್ರರೇಖಾ ಪತ್ರಿಕೆಯಿಂದ ಆಚೆ ಹಾಕಿದ್ರಿ. ಹೊಟ್ಟೆ ಪಡಗೆ ನಾನೇನಾದರೂ ಮಾಡಬೇಕಲ್ಲ, ಅದಕ್ಕೆ ಒಂದು ಸಣ್ಣ ಸಾಹಸಕ್ಕೆ ಕೈ ಹಾಕಿದ್ದೀನಿ. ಅಂಥದ್ದೇನೋ? ಈಗ ಬರ್ತಾ ಇರೋ ಪತ್ರಿಕೆಗಳು ಯಾವುವು ಅಷ್ಟು ಚೆನ್ನಾಗಿಲ್ಲ. ಯಾವುದಕ್ಕೂ ಒಂದು ವಿಷನ್ ಇಲ್ಲ, ಕಲರ್ ಇಲ್ಲ, ಒಂದು ಉದ್ದೇಶ ಇಲ್ಲ, ಒಂದು ಅಟ್ರಾಕ್ಷನ್ ಇಲ್ಲ, ಏನಂದ್ರೆ ಏನೂ ಇಲ್ಲ. ಅದಕ್ಕೆ ಎಲ್ಲ ನನ್ನ ಮಕ್ಕಳು ಮುಟ್ಟು ನೋಡ್ಕೋಬೇಕು ಅಂಥದ್ದೊಂದು ಪತ್ರಿಕೆ ಮಾಡೋಣ ಅಂತ ಹೊರಟಿದ್ದೀನಿ. ಯಾಕೆ ಈ ನಗು? ದಿ ಬೆಸ್ಟ್ ಕಾಮಿಡಿ ಆಫ್ ದಿ ಇಯರ್ ನೋಡು. ಅಲ್ಲ, ನೀನು ದೊಡ್ಡ ಪತ್ರಿಕೆ ಶುರು ಮಾಡ್ತಾ ಇದೀಯಾ? ದೇವ್ರೇ, ಇನ್ನು ಏನೇನು ಕಠೋರ ಸತ್ಯಗಳನ್ನ ನೋಡ್ಬೇಕಾಗಿದೆಯೋ ದೇವರೇ ಬಲ್ಲ. ಯಾಕೆ ಪತ್ರಿಕೆ ಮಾಡೋ ತಾಕತ್ತಿಲ್ಲ ಅಂತನಾ? ಇಷ್ಟು ವರ್ಷ ಪತ್ರಿಕೆ ಫೀಲ್ಡಲ್ಲಿ ಮಣ್ಣು ಹೊತ್ತಿದ್ದೀನಿ ರೀ. ಮಾಡ್ತೀನಿ, ನೀವೆಲ್ಲರೂ ಬೆಚ್ಚಿ ಬಿಡಬೇಕು ಅಂಥದ್ದೊಂದು ಪತ್ರಿಕೆ ಮಾಡ್ತೀನಿ, ನೋಡ್ತೀರಿ. ಹಾಗಾದ್ರೆ ನಾವೆಲ್ಲ ಹೆದರ್ಕೊಂಡು ಪತ್ರಿಕೆ ಬಾಗ್ಲಾಕೊಂಡು ಮನೆಗೆ ಬರಬೇಕು ಅನ್ಸುತ್ತೆ. ಹೌದು, ನೀವು ಬಾಗಿಲು ಹಾಕೊಂಡು ಮನೆಗೆ ಬರಲೇಬೇಕಾಗತ್ತೆ. ನಾನು ನನ್ನ ಮಗ ಒಂದು ಅದ್ಭುತವಾದ ಪತ್ರಿಕೆನ ತರ್ತಾ ಇದ್ದೀವಿ. ನೀವು ನಿಮ್ಮ ಅಂಗಡಿ ಕ್ಲೋಸ್ ಮಾಡಲೇಬೇಕಾಗತ್ತೆ. ಓಹೋ, ಇದಕ್ಕೆ ತಾವೇ ಅನ್ಸುತ್ತೆ ಪ್ರೇರಣೆ. ಮತ್ತೆ ನನ್ನ ಮಗನ್ನ ನೀವು ಬೀದಿಗೆ ಬಿಸಾಡಿದ್ರೆ ನಾನು ಸುಮ್ಮನೆ ಇದ್ಬಿಡ್ತೀನಾ?
ನಿಮ್ಮ ಬದುಕನ್ನೇ ಕಟ್ದೋಳು ನಾನು. ಇನ್ನು ನನ್ನ ಮಗನ ಬದುಕನ್ನ ಕಟ್ಟದೇ ಇರ್ತೀನಾ? ಅಹಲ್ಯ, ಸತ್ಯ ಹೇಳಿದ್ರೆ ನಿಮಗೆ ಸಿಟ್ಟು ಬರುತ್ತಲ್ವಾ? 30 ವರ್ಷದ ಹಿಂದೆ ನೀವು ಏನಾಗಿದ್ರಿ ಜ್ಞಾಪಿಸ್ಕೊಳ್ಳಿ. ಆಫ್ಟರ್ ಆಲ್ ಒಂದು ಲೋಕಲ್ ಪತ್ರಿಕೆಗೆ ಸಾಮಾನ್ಯ ವರದಿಗಾರ ಆಗಿದ್ರಿ. ಏನಂದ್ರೆ ಏನೂ ಇರಲಿಲ್ಲ. ಏನೂ ಇಲ್ಲದ ನಿಮ್ಮನ್ನು ಕರ್ಕೊಂಬಂದು ದೊಡ್ಡ ಪತ್ರಿಕೆ ಓನರ್ ಮಾಡಿದೆ, ಸಂಪಾದಕರನ್ನಾಗಿ ಮಾಡಿದೆ. ನೆನಪಿದೆ ತಾನೆ? ನಮ್ಮಪ್ಪನ ಮನೆಯಿಂದಾನೇ ದುಡ್ಡು ತಂದು ನಿಮಗೆ ಸುರಿದಿದ್ದು, ಅದರಿಂದನೇ ನೀವು ಚಿತ್ರಲೇಖಾ ಪತ್ರಿಕೆ ಮಾಡಿದ್ದು. ಎಲ್ಲದಕ್ಕೂ ಈ ಅಹಲ್ಯನೇ ಕಾರಣ ಅನ್ನೋದನ್ನ ಮರ್ತು ಬಿಟ್ಟಿದ್ದೀರಾ? ಹಳೆದೆಲ್ಲ ಯಾಕೀಗ? ಯಾಕೆ ಅಂದ್ರೆ ನನ್ನ ಮಗಂಗೆ ಮೋಸ ಮಾಡಿದ್ದೀರಾ. ಅದಕ್ಕೆ ಚಾಲೆಂಜ್ ಆಗಿ ನಾನು ನಿಂತಿದ್ದೀನಿ. ನಿಮ್ಮನ್ನ ಪತ್ರಿಕೆ ಓನರ್ ಮಾಡಿದೊಳಗೆ ನನ್ನ ಮಗನ್ನ ಪತ್ರಿಕೆ ಓನರ್ ಮಾಡೋಕ್ಕಾಗಲ್ವಾ? ಯಾವತ್ತು ನನ್ನ ಮಗನ್ನ ಮ್ಯಾನೇಜಿಂಗ್ ಎಡಿಟರ್ ಪೋಸ್ಟಿಂದ ಕಿತ್ತಾಕಿ ಕಾರು ಕಿತ್ಕೊಂಡು ಅವಮಾನ ಮಾಡಿದ್ರೋ ಅವತ್ತೇ ನಾನು ಡಿಸೈಡ್ ಮಾಡಿದೆ ನಾನು ಒಂದು ಪತ್ರಿಕೆ ಸ್ಟಾರ್ಟ್ ಮಾಡಲೇಬೇಕು ಅಂತ. ಎಲ್ಲ ಫಾರ್ಮಾಲಿಟೀಸು ಮುಗ್ದಿದೆ. ಡೆಲ್ಲಿಯಿಂದ ಪತ್ರಿಕೆ ಟೈಟಲ್ಲು ಅಪ್ರೂವಲ್ ಆಗಿ ಬಂದಿದೆ. ಲಾಂಚ್ ಮಾಡೋದೊಂದೇ ಬಾಕಿ ಇರೋದು. ಗೊತ್ತಾಯ್ತಾ ಮಿಸ್ಟರ್ ಸತ್ಯದೇವ್ ಅವರೇ? ಬನ್ನಿ ಅಖಾಡಕ್ಕೆ. ನಂದು ಒಂದು ಪತ್ರಿಕೆ ಬರುತ್ತೆ. ಪತ್ರಿಕೆ ಕೆಲಸ ಶುರುವಾಗಿದೆ. ಇವಳು ನತಾಶಾ ಅಂತ ನಾನು ಬಲಗೈಯ ಕೆಲಸ ಮಾಡ್ತಾಳೆ. 10 ಜನ ಮಾಡೋ ಕೆಲಸನ ಇವಳೊಬ್ಳೆ ಮಾಡ್ತಾಳೆ. ಪತ್ರಿಕೆ ಮಿಂಚಿನ ವೇಗದಲ್ಲಿ ಬರ್ತಾ ಇದೆ. ಶಾಕ್ ಅನುಭವಿಸೋಕೆ ಸಿದ್ಧವಾಗಿ. ಚಾಲೆಂಜ್ ಇಲ್ಲ ಅಂದರೆ ಲೈಫಲ್ಲಿ ಥ್ರಿಲ್ ಇರಲ್ಲ. ನಿಮ್ಮ ಸೊಸೆ ಜೊತೆ ಸೇರಿಕೊಂಡು ನನ್ನ ವಿರುದ್ಧ ಫೈಟ್ ಮಾಡಿ ನೋಡಬಿಡೋಣ, ನೀವು ಹೆಚ್ಚ ಇಲ್ಲ ನಾನು ಹೆಚ್ಚ ಅಂತ. ನತಾಶಾ, ನಮಗೆ ಶತ್ರುಗಳು ಜಾಸ್ತಿ. ನನಗೆ ಗೊತ್ತು ನೀವು ಮರ್ಕಿರಿ ಅಂತ. ಇಂಥವ್ರ ಮಧ್ಯೆ ಸೂಪರ್ ಫಾಸ್ಟಾಗಿ ಕೆಲಸ ಮಾಡಬೇಕು. ಕೆಲಸ ಶುರು ಮಾಡಿಕೊಡಿ. ಆಮೇಲೆ ನೀವು ಯಾವುದೇ ಸಂಕೋಚ ಇಟ್ಕೋಬೇಡಿ. ಇದು ನಿಮ್ಮನೆ ಅಂತ ಅಂದ್ಕೊಳ್ಳಿ. ಎಲ್ಲಿ ಬೇಕಾದರೂ ಓಡಾಡಿ, ಏನು ಬೇಕಾದರೂ ಯೂಸ್ ಮಾಡಿ. ಯಾರೂ ಕೇಳೋ ಹಾಗಿಲ್ಲ. ಅಂದಾಗೆ ನಮ್ಮ ಹೊಸ ಪತ್ರಿಕೆ ಟೈಟಲ್ ಹೇಗೆ ಅನ್ನಿಸ್ತು ನಿಮಗೆ? ರಿಯಲಿ ಸೂಪರ್ಬ್ ಸರ್. ಈಗಲೇ ಪತ್ರಿಕೆ ಟೈಟಲ್ನ ಯಾರಿಗೂ ಹೇಳೋಕೆ ಹೋಗ್ಬಿಡಿ. ಒಂದೇ ಸಲ ಶಾಕ್ ಕೊಡೋದು ಬೇಡ, ನಿಧಾನವಾಗಿ ಕೊಡೋಣ.